ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ ವಿಡಿಯೋ ನೋಡೋ ಸ್ಟಾರ್ಟ್ ಮಾಡಿ. ಯಾವಾಗ ಲಾಸ್ಟಲ್ಲಿ ಹೇಳ್ತಿದ್ದೆ, ಇವಾಗ ಸ್ಟಾರ್ಟಿಂಗಲ್ಲಿ ಹೇಳ್ತಿದ್ದೀನಿ ವಾಯ್ಸ್ ಓವರ್ ಕೊಡ್ತಿರೋದಕ್ಕೆ. ಇವಾಗ ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಫುಲ್ಲು ಫುಡಿ ಡೇ ಅಂತಲೇ ಹೇಳ್ಬೋದು. ಫುಲ್ ಸ್ಟ್ರೀಟ್ ಫುಡ್ಸು, ವೆರೈಟಿ ಫುಡ್ಸ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಫಸ್ಟ್ ಬಂದು ಪೋಲಾರ್ ಬೇರ್ ಬಂದಿದ್ದೀವಿ, ಐಸ್ ಕ್ರೀಮ್ ಟ್ರೈ ಮಾಡೋಣ ಅಂತ. ಯಾಕಂದರೆ ಮುಳ್ಬಾಗ್ಲಲ್ಲಿ ಇಲ್ಲ, ಬೆಂಗಳೂರಲ್ಲೇ ಇರೋದದು. ಸರಿ ಹೋದಾಗ ಟ್ರೈ ಮಾಡೋಣ, ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಿತ್ತು ಚೆನ್ನಾಗಿರುತ್ತೆ ಅಂತ ಹೇಳಿದ್ದಕ್ಕೆ ಸರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಬ್ಯಾಕ್ಗ್ರೌಂಡಲ್ಲಿ ಅವಾಗವಾಗ ನಮ್ಮ ಮೋಕ್ಷಿತ ಸೌಂಡ್ ಬರ್ತಿರುತ್ತೆ, ಸ್ವಲ್ಪ ಇಗ್ನೋರ್ ಮಾಡಿ. ಅವಳು ನನ್ನ ವಾಯ್ಸ್ ಅವರು ಕೊಡೋವಾಗೆ ಅವಳು ಸೌಂಡ್ ಮಾಡ್ತಾಳೆ. ಇಲ್ಲಿ ನಾವು ಚೂಸ್ ಮಾಡಿ 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 ಯಾವ್ದು ತೊಗೊಳ್ಳೋಣ ಅಂತ, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ಐಡಿಯಾ ಇಲ್ಲ ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರಲ್ಲ. ಸ್ವಲ್ಪ ನನಗೆ ಆ ಥರ ಫ್ಲೇವರ್ ಬೇಡ, ಚಾಕ್ಲೇಟ್ ಫ್ಲೇವರ್ ಬೇಡ ಅಂತ ಸ್ವಲ್ಪ ಕಂಡೀಷನ್ಸ್ ಬೇರೆ ಇತ್ತು ನಮ್ಮ ಹತ್ರ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅವ್ರದ್ದು ಸ್ಪೆಷಲ್ ಒಂದು ತೊಗೊಂಡ್ವಿ, ಸ್ವಲ್ಪ ಲಾರ್ಜ್ ತೊಗೊಂಡಿಲ್ಲ, ಮೀಡಿಯಮ್ದೊಂದು ತೊಗೊಂಡ್ವಿ. ಆಮೇಲೆ ಇನ್ನೊಂದು ಫ್ರೂಟ್ಸ್ ತೊಗೊಂಡ್ವಿ. ಎರಡು ಟ್ರೈ ಮಾಡ್ತಾಯಿದ್ವಿ, ಎರಡು ಸಕ್ಕತ್ತಾಗಿತ್ತು, ನಂಗೆ ಇಷ್ಟ ಆಯಿತು. ನಾನೇನು ಅಂದ್ಕೊಂಡೆ, ಅದು ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾಕಂದರೆ ಐಸ್ ಕ್ರೀಮ್ ಲವರ್ಸ್ ಅಲ್ವಾ, ಚೆನ್ನಾಗಿರುತ್ತೆ. ಆದರೆ ಅಷ್ಟು ಈಸಿಯಾಗಿ ನಾನು ಯಾವುದೂ ಇಷ್ಟಪಡಲ್ಲ. ಅದು ಇದು ಚೆನ್ನಾಗಿತ್ತು, ಮೇಲೆಲ್ಲ ಚಾಕ್ಲೇಟಿ ಹಾಕ್ಬಿಟ್ಟು ನಟ್ಸ್ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿತ್ತು. ಅದರಲ್ಲಿ ಫ್ರೂಟ್ಸ್ ಕೂಡ ಚೆನ್ನಾಗಿತ್ತು, ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಹೋಗ್ತೀನಿ ಅಂದರೆ ಕಂಪಲ್ಸರಿ ಹೋಗ್ತೀನಿ, ತುಂಬ ಚೆನ್ನಾಗಿತ್ತು. ಇವಾಗ ನಾವು ಐಸ್ ಕ್ರೀಮ್ ತಿಂದು ಕುನಾಫಾ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 800 ಮೀಟರ್ಸ್ 800 ಮೀಟರ್ಸ್ ಅದು ಹೋಗಿ ಕುನಾಫಾ ತಿಂತಾ ಇದ್ದೀವಿ. ಆದರೆ ಗೋಲ್ಗಪ್ಪ ಕಾಣಿಸ್ತಾ ಇರೋದಕ್ಕೆ ಅದಕ್ಕೆ ತಿನ್ಬೇಕು ಅನಿಸ್ತೈತೆ. ಆದರೆ ಕುನಾಫಾನೇ ತಿಂತೀನಿ, ಆಮೇಲೆ ಬಂದು ಗೋಲ್ಗಪ್ಪ ಇವಾಗ ಹೋಗ್ತಾ ಇದ್ದೀವಿ. ಫಸ್ಟ್ ನಾವು ಅಂದ್ಕೊಂಡ್ವಿ ಸ್ಟ್ರೀಟ್ ಫುಡ್ ಟ್ರೈ ಮಾಡೋಣ ಕುನಾಫಾದು ಅಂತೇಳ್ಬಿಟ್ಟು. ಅದು ಓಪನ್ ಟೈಮ್ ಬಂದು 8 o'clock ಇತ್ತು. ಸರಿ, ಅಷ್ಟು ಟೈಮ್ ಏನಕ್ಕೆ ವೇಸ್ಟ್ ಮಾಡು, 1 hour ಇದೆ ಅದು ಓಪನಿಂಗು ಟೈಮಿಂಗು. ಸರಿ, ಬೇರೆ ಹತ್ರಕ್ಕೆ ಹೋಗೋಣ ಅಂತ 1.1 kilometer ಇತ್ತಿದ್ದು. ಸರಿ, ಇಲ್ಲಿಗೆ ಬಂದ್ವಿ ಟ್ರೈ ಮಾಡೋಣ ಅಂತ. 300 rupees ಹೇಳಿದ್ರು. ಚಿಕ್ಕದದು, ನಾವು ನೋಡಿ ಸ್ಟ್ರೀಟದು 150, 180 ಆ ಥರ ಇತ್ತು. ಇದು ವರ್ತ ಅಂದರೆ ವರ್ತ ಅಲ್ಲ ಅಂತಲೇ ಹೇಳ್ತೀನಿ. 300 rupees ಕೊಟ್ಟು ತಿನ್ನೋದು. ಆದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಎಷ್ಟಾದರೂ ಕೊಟ್ಟು ತಿನ್ಬೋದು ಅಂದರೆ ತಿನ್ಬೋದು. ಸ್ವಲ್ಪ ಎಗಿಟ್ಟು ಹೊಡಿತು. ಇನ್ನೊಂದು ಸರಿ ಸ್ಟ್ರೀಟಲ್ಲಿ ಟ್ರೈ ಮಾಡೋಣ ಅಂದ್ಕೊಂಡೆ. ನೆಕ್ಸ್ಟ್ ಬಂದು ಹಂಗೆ ಸ್ಟ್ರೀಟಲ್ಲಿ ಫುಡ್ಡಲ್ಲಿ ಎಲ್ಲ ನೋಡಿಕೊಂಡು ದಾರಿಯಲ್ಲಿ ಬರ್ತಾಯಿದ್ರೆ ಪಾವ್ ಭಾಜಿ ಕಾಣಿಸ್ತು. ಸರಿ, ಅದನ್ನು ತೊಗೊಂಡ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. 80 rupees ಒಂದು ಪ್ಲೇಟು. ಸಾಫ್ಟಾಗಿತ್ತು, ಬನ್ನೆಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಹಂಗೆ ದಾರಿಯಲ್ಲಿ ಬರ್ತಾ ಇದ್ದರೆ ಕೊರಿಯನ್ದು ಕಾಣಿಸ್ತು. ಬಿಡ್ತೀವಿ ಆ ಕೊರಿಯನ್ ಲವರು. ಸರಿ, ಕಾಂಡಾಗಿ ಟ್ರೈಯೇ ಮಾಡೇ ಬಿಡೋಣ. ತುಂಬ ಹತ್ರ ನೋಡಿ ವಾಪಸ್ ಬಂದೆ. ಸರಿ, ಇದು ಚೆನ್ನಾಗಿಲ್ಲ ಅಂದರೆ ರಿಗ್ರೆಟ್ ಆಗ್ತೀನಿ ಅಂತ. ಆದ್ರೂ ಪರವಾಗಿಲ್ಲ, ಇವತ್ತು ಟ್ರೈಯೇ ಮಾಡೇ ಬಿಡೋಣ ಅಂತೇಳ್ಬಿಟ್ಟು ತೊಗೊಂಡೆ. ಇನ್ನೊಂದು ಸರಿ ಟ್ರೈ ಮಾಡ್ತೀನಿ. ಇದು ಅಂದರೆ ಚೀಸಿ ಆಗಿತ್ತು, ಇನ್ನೇನು ಸ್ಪೆಷಲಾಗಿ ಏನಿಲ್ಲ. ಅದು ಬಂದು 180 rupees ಅಷ್ಟೇ. ಇದಕ್ಕೆ ಒಂದು ತೊಗೊಂಡು 3 ಶೇರ್ ಮಾಡ್ಕೊಂಡು ತಿಂದ್ವಿ. ಇನ್ನೊಂದು ಸರಿ ತಿಂತೀನಿ ಅಂದರೆ ನನಗೆ ಗೊತ್ತಿರೋಂಗಿಲ್ಲ, ನಾನು ತಿನ್ನಲ್ಲ, ಅದರಿಂದ ಅಷ್ಟೊಂದು ಇಷ್ಟ ಆಗಿಲ್ಲ. ನೆಕ್ಸ್ಟ್ ಮನೆಗೆ ಬಂದು ಇದು ನೆಕ್ಸ್ಟ್ ಡೇ ಖಾಲಿ ಆಗಿರೋ ದಿನ. ಈ ಥರ ಗೇಮ್ಸ್ ಆಡಿ ಎಂಜಾಯ್ ಮಾಡಿ ನೀವು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಫನ್ ಆರ್ಮ್ ರೆಸ್ಲಿಂಗ್ ಆಡ್ತಾ ಇದ್ದಾರೆ. ಇವಾಗ ಯಾರು ಗೆಲ್ತಾರೋ ನೋಡೋಣ ಗೈಸ್. 3, 2, 1 ಗೋ. ಲೆಫ್ಟ್ ಹ್ಯಾಂಡ್ ಚಾಲೆಂಜಿಂಗ್ ಆಗ್ತಿದೆ. ಸುಬ್ಬು ಅವರು ಲೆಫ್ಟ್ ಹ್ಯಾಂಡ್, ಅವನು ರೈಟ್ ಹ್ಯಾಂಡ್. ಆದ್ರೆ ಬಾಡಿ ವೇಟ್ ಇಸ್ತಾರೆ. ಅಯ್ಯಯ್ಯೋ. 3, 2, 1 ಗೋ. ಯಾರು ಗೆಲ್ತಾರೆ? ತಲೆ ಎತ್ಕೊಂಬಂದು ಇಕ್ಕಬಾರ್ದು ಅಡ್ಡ. ಒಬ್ರು ಅವರು ಒಂದ್ಸರಿ ಇವರು ಗೆದ್ದಿದ್ದಾರೆ. 2 ಮ್ಯಾಚ್ ಆಯಿತು. 3rd ಮ್ಯಾಚ್ ಟೈ ಆಗಿದೆ. ಇವಾಗ ರೈಟಾ? ಸರಿ, ಇವಾಗ ಇನ್ನೊಂದು ಮ್ಯಾಚ್ ಲೆಫ್ಟ್ ಹ್ಯಾಂಡಲ್ಲಿ ಆಡ್ತಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ರೈಟ್ ಹ್ಯಾಂಡಲ್ಲಿ. ಇವಾಗ ರೈಟಾ? ಇವಾಗ ರೈಟ್ ಹ್ಯಾಂಡಲ್ಲಿ ಆಡ್ತಿದ್ದಾರೆ. 3rd ಮ್ಯಾಚ್ ಫೈನಲ್ಸ್ ಆಗುತ್ತೆ. 3, 2, 1 ಗೋ. ನೋಡೋಣ, ಮುಕ್ತಾ ಇದ್ದಾರೆ ಇಬ್ಬರು ಸೇರಿ. ಮುಕ್ತಾ ಇದ್ದಾರೆ. ಯಾಡ ಬಾಡಿ ಫೈಟ್ ಬಿಡಿಸುಬೋ. ನಿನ್ನ ಹತ್ ಕಡೆಗೆ ಹೋಗು. 2, 1 ಗೋ. ಮುಕ್ಕಣ್ಣ ಕೈ ಎತ್ತಾರ? ಕೈ ಎತ್ತಬಾರ್ದು, ಆ ಕೈ ಅಲ್ಲೇ ಇರ್ಬೇಕು. ಸರ್, ರೈಟ್ ಹ್ಯಾಂಡಲ್ಲಿ ಒಂದು ಮ್ಯಾಚ್ ಆಡ್ರಿ ನೋಡೋಣ. ರೈಟ್ ಹ್ಯಾಂಡಲ್ಲೇ ಕಾಡ್ತಿಲ್ಲ. ಒಂದು ಮ್ಯಾಚ್ ಆಡು, ಸೋತದನ್ನು ಪರವಾಗಿಲ್ಲ. ಇವಾಗ ಗೆದ್ದಿದ್ದು ಸುಬ್ಬು ಅವರು, ಅವ್ನು ಸೋತೋದ. ಲೆಫ್ಟ್ ಹ್ಯಾಂಡಲ್ಲಿ ಗೆದ್ದಿದ್ದು ಸುಬ್ಬು, ಅಮೇಝಿಂಗ್ ಡ್ಯಾನ್ಸರ್. ಆಡು ರೈಟ್ ಹ್ಯಾಂಡಲ್ಲೇ. ನಾನು ಆಡ್ತೀನಿ.
ಇವಾಗ ರೈಟ್ ಹ್ಯಾಂಡಲ್ಲಿ ಮ್ಯಾಚ್ ಆಡ್ತಿದ್ದಾರೆ. ಇವಾಗ ನೋಡೋಣ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು. 3 ಗೆಟ್ ರೆಡಿ. 3 2 3 2 1 ಗೋ. ಮುಕ್ರೆ 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 ಮುಕ್ರೆ. ಕೈ ಎತ್ತಬಾರ್ದ, ಕೈ ಎತ್ತಬಾರ್ದು, ಕೈ ಅಲ್ಲೇ ಇರ್ಬೇಕು, ಕೈ ಹಂಗೆ ಇರ್ಬೇಕು. ಏನು ಮಾಡ್ತಾರೆ ಕೆಲಸ? ಮೋಸ ಮಾಡ್ತೀಯ ನೀನು. ಲೆಫ್ಟ್ ಹ್ಯಾಂಡ್ ಮಾತ್ರ ಕರೆಕ್ಟಾಗಿ ಕೂತ್ಕೊತೀಯ, ರೈಟ್ ಹ್ಯಾಂಡ್ಗೆ ಏನಾಗುತ್ತೆ ನೋಡಿ ಗೈಸ್. ಎಲ್ಲ ಮೋಸ ಆಡ್ತಾರೆ ಇವರು, ಕರೆಕ್ಟಾಗಿ ಆಡಲ್ಲ, ಕರೆಕ್ಟಾಗಿ ಅವರು ಗೇಮೇ ಆಡಲ್ಲ. ಇವಾಗ ಮೋನು ಧನು ಆಡ್ತಾರೆ, ನೋಡೋಣ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು. ಇವಾಗ ಅಣ್ಣ ತಮ್ಮಂದ್ರಲ್ಲಿ ಮಧ್ಯದಲ್ಲಿ ಬಂದಿರೋ ಯುದ್ಧ, ಯಾರು ಗೆಲ್ತಾರೋ ಅವ್ರಿಗೆ. ಒಂದು ಝ್ಯಾನ್ಸರು, ಒಂದು ಜಿಮ್ಮರ್ ಅಂತೆ. ನೋಡೋಣ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು. 3 2 1 ಗೋ. ಅದೇನು ಅಂತೀಸ್ಗೆ ಹೋಗು ಗಿವ್ ಅಪ್ చేస్తుకదర యారా నువ్వు వంగొద్దు అట్లే చెయ్యి వంగకుండా నువ్వు ఏ వంగిపోదు కయ్యెత్తబడదు అಷ್ಟೇ సరే 3 2 1 గో దగ్గలాడుతాడు అదే అంతే అంత శక్తి ఉంది కదరా రే నీకే 3 2 1 గో ಇಲ್ಲಿ ಇವರು ಬಾಳ್ತಾ ನೋಡಿ ರಾಮ 3 2 1 ಸ್ಟಾರ್ಟ್ ಲೆಫ್ಟ್ ಲ ಎರಡು ಕೈಯಪ್ಪ ಇದು ಇವಾಗ ಇಬ್ರು ಸ್ವಲ್ಪ 3 2 1 This is Mika. I'm his one and only friend. నేను తప్ప వీడికి ఎవరు భరించలేదు. He's like Dr. One start 3 2 1 start 3 2 1 విజయ్ నాకు కంఫర్టబుల్ గా లేని వాటి గురించి మా ముఖదాని రే వచ్చే బెన్స్ వస్తాడు నేను ఫ్రెండ్ గాను వెల్ విషర్ గాను అడగట్లేదు ఒక ఇన్వెస్టర్ గా అడుగుతున్నా మీ ఫ్యామిలీ ఈక్వేషన్స్ ఏంటి ముఖలాడుకుంటాడు కాంప్లికేషన్స్ వస్తాయని ఏంట్రా నాకు తెలియాలి కై ఎత్తబార్దు నేను అల్లే ఇర్ಬೇಕು కై పేరుతో ఈ ఇంట్లో ఒకడు ఉండేవాడు నా దారి వాడికి నచ్చలేదు వాడి దారి నాకు నచ్చలేదు ఇప్పుడు ఆ పేరుకి ఇంటికి ఏ సంబంధం లేదు ನೀನು ಸೋತ್ಯಾ ಸೋತಬಿಟ್ಟು ಏನು ಡ್ರಾಮಾ ಮಾಡ್ತಿದ್ದೀರಿ ಲೆಫ್ಟ್ ಎತ್ಕೊಂತಿರ್ತಾರೆ ರಾಮ 3 2 1 ಗೋ ఈ ఫస్ట్ నుంచి ఎక్కడిగా పెట్టుకోరా ఇట్లు పెట్టుకో ఉన్నాడు బాడీ పెట్టి మామ ఒకటే పద ఈ పక్కిడి నువ్వు ఫస్ట్ ఎక్కడిగా పెట్టుకోరా ఇదేమి ఇదే ఇట్లు పెట్టుకున్నా చూడాడు అది అట్లు పెట్టుకోవాలి అవుట్ వన్ స్టార్ట్ 3 2 1 స్టార్ట్ Hello, Mr. Vijay Rajendra. You can call me Vijay, please. Okay, Mr. Vijay. Niki amazing idea అసలు ఎలా వచ్చింది? Time travel. ఈ పక్కకి తల కాదు ఈ పక్కకి నేను తయ్యలే 3 2 1 గో ಶಕ್ತಿ ಬೇಕು
ಇನ್ನು ನಾಳೆ ಮುಳ್ಬಾಗಿಲು ಬಂದ್ಬಿಡ್ತೀವಿ ಅಂತ KPN ಬಂದಿದ್ದೀವಿ. ಸ್ವಲ್ಪ ಬ್ಲೂಬೆರ್ರಿ, ಸ್ಟ್ರಾಬೆರ್ರಿ ತೊಗೊಳೋದಿತ್ತು, ಬ್ರೋಕೊಲಿ ಅವೆಲ್ಲ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಮುಳ್ಬಾಗಿಲಲ್ಲಿ ಸಿಗಲ್ಲ ಅವೆಲ್ಲ, ಅದಕ್ಕೆ ತೊಗೊಂಡು ಇನ್ನು ಮನೆಗೆ ಬಂದಿದ್ದೀವಿ. ಇನ್ನು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬಂದ್ವಿ. ಪೆರಿ ಪೌಡರ್, ಅಲ್ಲೆಲ್ಲ ವಿಡಿಯೋ ಮಾಡಿಲ್ಲ ನಾನು. ಸೂಪರ್ ಮಾರ್ಕೆಟ್ಗೆ ಹೋಗಿ ಲಾಲಿಪಾಪ್ಸು, ಚಾಕ್ಲೇಟ್ ಮತ್ತು ಐಸ್ ಕ್ರೀಮು ಮತ್ತು ಹುಳಿಯಾಗಿ ಬರುತ್ತೆ ಅದು, ಅವೆಲ್ಲ ತೊಗೊಂಡು ಬಂದಿದ್ದೀನಿ. ತೊಗೊಂಬಂದು ಎಲ್ಲರಿಗೂ ಐಸ್ ಕ್ರೀಮ್ ಕೊಟ್ಬಿಟ್ಟು ಇಲ್ಲಿ ನೋಡಿ ಇದನ್ನು ತೊಗೊಂಡಿದ್ದೀನಿ. ಇದನ್ನು ತೊಗೊಂಡೆ ಅಷ್ಟೇ, ಸ್ವಲ್ಪನೇ ತಿನ್ನೋಕ್ಕಾಗಿದ್ದು, ಜಾಸ್ತಿ ತಿನ್ನೋಕ್ಕಾಗಲ್ಲ, ತುಂಬ ಹುಳಿಯಾಗಿತ್ತು. ಅದಕ್ಕೆ ತೊಗೊಂಡು ಇದನ್ನೆಲ್ಲ ತೊಗೊಂಡು ಕುಲ್ಫಿ ತೊಗೊಂಡು, ಇದು ಬ್ಯಾಸ್ಲೆಟ್ ನಾನು ನೋಡ್ತಾ ಇದ್ದೀನಿ. ಮೊನ್ನೆ ವ್ಲಾಗಲ್ಲಿ ನೋಡ್ಸಿದ್ನಲ್ವ, ಟೆಂಪಲಲ್ಲಿ ಬ್ಯಾಸ್ಲೆಟ್ ತೊಗೊಂಡೆ ಅಂತ ಅದನ್ನು ಹಾಕ್ಕೊಂಡೇ ಇದ್ದೆ. ಅದನ್ನು ಹಾಕ್ಕೊಂಡು ನಿಮ್ಗೆ ನೋಡಿಸ್ತಾ ಇತ್ತು, ತುಂಬ ಚೆನ್ನಾಗಿತ್ತು ಅದು, ಕ್ಯೂಟಾಗಿ ಅಂತ ಹೇಳ್ಬಿಟ್ಟು ಕುಲ್ಫಿ ತೊಗೊಂಬಂದಿದ್ದೆ. ನಂಗೆ ಕುಲ್ಫಿ ತುಂಬ ಇಷ್ಟ ಆಗುತ್ತೆ, ಸಿಂಪಲ್ ಆಗಿರುತ್ತೆ, ಲೈಟ್ ಸ್ವೀಟ್ ಆಗಿರುತ್ತೆ ಅಂತ ಅದನ್ನ ತಿಂದ್ಕೊಂಡು ಇಲ್ಲಿ ಮೋಕ್ಷಿತಾಗ ಊಟ ತಿನ್ನಿಸ್ತಾನೆ. ಚಿಕನ್ ಗ್ರೇವಿ ಮತ್ತು ರೈಸ್ ತಿನ್ನಿಸ್ತಿದ್ದಾನೆ. ಅವಳಿಗೆ ಚಿಕನ್ ಇದ್ದರೆ ತುಂಬ ಇಷ್ಟ ಅವಳಿಗೆ. ನಂತರನೇ ಇನ್ನು ಸಂಜೆ ನಾವು ರೆಡಿಯಾಗಿ ಇನ್ನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಇವಾಗ ಹೊಟ್ಟೆ ತುಂಬ ಚೆನ್ನಾಗಿ ತಿನ್ನಿಸ್ತಾ ಇದ್ದೀವಿ. ಮತ್ತು ಅವರಪ್ಪ ಕಾಟ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಇವಾಗ ತಿನ್ನಿಸ್ಬಿಟ್ಟು ನಾವು ಹೋದರೆ ಆಮೇಲೆ ತುಂಬ ಆಡ್ಕೊಂಡು ಚೆನ್ನಾಗಿರ್ತಲ್ಲ. ಮತ್ತು ಬೇಕಂದ್ರೆ ಅವ್ರು ಹಾಲು ಕುಡಿಸ್ತಾರೆ, ಇನ್ನು ಸ್ವಲ್ಪ ಊಟ ಬೇಕಂದ್ರೆ ತಿನ್ನಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ತಿನ್ನಿಸ್ತಾ ಇದ್ದೀವಿ. ಎಲ್ಲರೂ ಕೇಳ್ತಾ ಇದ್ದರೆ ಮೋಕ್ಷಿತ ನೋಡಿಸಿ ತುಂಬ ವ್ಲಾಗ್ಸಲ್ಲೆಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ ಮಾಡಿಕೊಂಡೆ ನಾನು. ಅವಳು ತಿಂತಾ ಇರೋದನ್ನೆಲ್ಲ ಕೂಡ ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ರೆಡಿ ಆಗಿದ್ದೀವಿ ಹೋಗೋದಕ್ಕೆ. ಹೋಗಿ ಬಂದಿದ ತಕ್ಷಣ ಎಲ್ಲ ತುಂಬ ಜನ ಬಂದಿದ್ರು. ನಾವು ಹೋಗಿದ್ದು 6:30 ಅನಿಸುತ್ತೆ, 6:30-7 ಗಂಟೆ ಹೋಗಿದ್ದೀವಿ. ಎಲ್ಲ ಸ್ಪೀಚ್ ಕೊಡ್ತಾಯಿದ್ರು ಎಲ್ಲರಿಗೂ. ನಮ್ಮ ಕಾಲೇಜ್ ಡೇಸ್ ನೆನಪು ಬರುತ್ತಲ್ವ, ಸ್ಕೂಲ್ ಡೇಸ್ ಅವೆಲ್ಲ ಕೂಡ ಈ ಥರ ಸ್ಪೀಚ್ ಅಂದರೆ ಯಾವಾಗ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೋ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ನಾನಂತೂ ತುಂಬ ವೆಯ್ಟ್ ಮಾಡ್ತಿದ್ದೆ, ಇವಾಗೂ ವೆಯ್ಟ್ ಮಾಡ್ತಾ ಇದ್ದೆ. ನಾವು ಹೋದ್ಮೇಲೆ ಕೂಡ ಅರ್ಧ ಗಂಟೆ ಸ್ಪೀಚೇ ಕೊಟ್ಟರು. ಆಮೇಲೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ನಮ್ಮ ಮನೂದು ಬಂದು 38 ಡ್ಯಾನ್ಸ್ ಕೊಟ್ಬಿಟ್ಟಿದ್ರು ಲಾಸ್ಟಲ್ಲಿ. ಇನ್ನು 40 ಡ್ಯಾನ್ಸಸ್ ಅಂತ, ಅದರಲ್ಲಿ 38 ಲಾಸ್ಟ್ವರೆಗೂ ವೆಯ್ಟ್ ಮಾಡಬೇಕಾಗಿತ್ತು ಬಂತು. ಎಲ್ಲ ಡ್ಯಾನ್ಸಸ್ ಎಲ್ಲ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿತ್ತು. ಆದರೆ ಹಾಡುಗಳು ಅಪ್ಲೋಡ್ ಮಾಡೋಕ್ಕಾಗಲ್ಲ, ಕಾಪಿರೈಟ್ ಇಶ್ಯೂ ಬಂದುಬಿಡುತ್ತೆ ಯೂಟ್ಯೂಬಲ್ಲಿ, ಅದಕ್ಕೆ ಮ್ಯೂಟ್ ಮಾಡಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಊಟ ಕೊಡ್ತಿದ್ರು, ತುಂಬ ಚೆನ್ನಾಗಿತ್ತು. ಅವರೆಕಾಯಿ ಪಲಾವು ಮತ್ತು ಕೇಸರಿ ಬಾತು, ಪೈನಾಪಲ್ದು ಮತ್ತು ಮೊಸರನ್ನ. ನನ್ನ ಕೈಲಿ ಜಾಸ್ತಿ ತಿನ್ನೋಕ್ಕಾಗಲ್ಲ, ಎಲ್ಲ ಸ್ವಲ್ಪ ತಿಂದೆ ಅಷ್ಟೇ. ಕೊಟ್ಬಿಟ್ಟೆ ಇವರಿಗೆಲ್ಲ ಸ್ವಲ್ಪ ಧನುಗೆ ಅವ್ರಿಗೆಲ್ಲ ಕೂಡ. ಅಲ್ಲಿ ಹೋಗಿದ ಹತ್ರ ನನಗೆಲ್ಲ ಅದೇನೋ ತಿನ್ನೋಕ್ಕಾಗಲ್ಲ, ಟೇಸ್ಟ್ ಮತ್ತು ತುಂಬ ಚೆನ್ನಾಗಿತ್ತು. ಹಂಗೆ ತಿನ್ಕೊಂಡು ಆಮೇಲೆ ಬಂದು ಇಲ್ಲಿ ಡ್ಯಾನ್ಸ್ ಆಡ್ತಾಯಿದ್ರು ಮಕ್ಕಳೆಲ್ಲ. ಕ್ಯೂಟಾಗಿ ಒಂದು ಮಗು ನಿಂತ್ಕೊಂಡು ಬಿಟ್ಟೈತೆ, ಎಲ್ಲರೂ ಡ್ಯಾನ್ಸ್ ಆಡ್ತಿದ್ರು. ಆ ಮಗು ಕದಲಿಲ್ಲ ಮೆದಲಿಲ್ಲ, ಡ್ಯಾನ್ಸು ಆಡಿಲ್ಲ, ಫುಲ್ ನರ್ವಸ್ ಆಗೋಗ್ಬಿಟ್ಟಿದೆ. ಅದು ಫನ್ನಾಗಿತ್ತು. ಆಮೇಲೆ ನೆಕ್ಸ್ಟ್ ಮತ್ತೆ ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಎಲ್ಲರೂ ನಿಂತ್ಕೊಂಡ್ಬಿಡ್ತಾಯಿದ್ರು, ಸರಿಯಾಗಿ ಕಾಣ್ತಿಲ್ಲ. ಆಚೆ ನಾನು ಲಾಸ್ಟ್ಲಿ ಹೋಗಿ ನಿಂತ್ಕೊಂಡು ನೋಡಿದೆ. ಮತ್ತು ಮನೋದು ಎಲ್ಲಿ ಡ್ಯಾನ್ಸ್ ಬಂದುಬಿಡುತ್ತೋ, ವೀಡಿಯೋ ಮಾಡಬೇಕಲ್ವ ಹತ್ರದಿಂದ ಅಂತೇಳ್ಬಿಟ್ಟು ಹತ್ರಕ್ಕೆ ಹೋಗ್ತಾಯಿದ್ದೀವಿ. ಹತ್ರಕ್ಕೆ ಹೋಗಿ ವೀಡಿಯೋ ಮಾಡ್ಕೊಂಡು ಮತ್ತು ಲಾಸ್ಟಲ್ಲಿ ಸರಿಯಾಗಿ ಕಾಣಲ್ಲ ಅವ್ನು ಡ್ಯಾನ್ಸ್ ವೀಡಿಯೋಸ್ ಎಲ್ಲ ಕೂಡ. ಅವನು ಸ್ವಲ್ಪ ಒಂದು 10 ಸೆಕೆಂಡ್ಸ್ ಅಷ್ಟು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ಮಿಕ್ಕಿದ್ದೆಲ್ಲ ನಾನೇ ಮಾತಾಡ್ತಾ ಇರ್ತೀನಿ ಅವ್ನು ಡ್ಯಾನ್ಸ್ದು. ಇಲ್ಲೆಲ್ಲ ಗಿಡದ್ದು ಅವರು 5,000 ಗಿಡ ಏನೋ ಬೆಳೆಸಿದ್ದಾರೆ ಅಂತ ಅವ್ರದ್ದುಗೋಸ್ಕರ ಡೆಡಿಕೇಟ್ ಮಾಡಿ ಇದು ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು. ಎಲ್ಲ ಮೀನಿಂಗ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು. ದೊಡ್ಡ ಮಕ್ಳು ತುಂಬ ಚೆನ್ನಾಗಿ ಆಡ್ತಾಯಿದ್ರು, ಚಿಕ್ಕ ಮಕ್ಕಳು ಕ್ಯೂಟಾಗಿ ಅವ್ರ ತಗ್ಗಟ್ಟಾಗಿ ಅವ್ರು ಆಡ್ತಾಯಿದ್ದು, ತುಂಬ ಚೆನ್ನಾಗಿತ್ತು. ಇಲ್ಲ ಅವರು ಡ್ಯಾನ್ಸ್ ಆಗಿದ ತಕ್ಷಣ ಅವ್ರು ಹೋಗ್ತಾಯಿದ್ರು ಮನೆಗೆ. ನಮ್ಮದು ಇನ್ನು 10 ಗಂಟೆ ಆಗೋಯ್ತು ಅಲ್ಲೇನೆ, ಯಾಕಂದರೆ ಒಂದು ಲಾಸ್ಟ್ ಇದ್ದಿದ್ದಕ್ಕೆ. ಇದೇ ನಮ್ಮ ಮನುದು ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಅವ್ಳು ಸೆಂಟ್ರಲ್ ಇದ್ದಾನಲ್ವ, ಅವನೇ ಮನು. ನಾನು ಯಾವಾಗ ವೀಡಿಯೋಸಲ್ಲಿ ನಾವೆಲ್ಲ ಇದೆ ಆಮ್ರೆಸ್ಲಿಂಗ್ ಎಲ್ಲ ಆಡ್ತೀವಲ್ವ, ಅವನೇ ಡ್ಯಾನ್ಸ್ ಆಡ್ತಿರೋದು, ಅವನೇ ಸೆಂಟ್ರಲ್ ಆಡಿದ್ರೆ. ಅಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಪರ್ಫೆಕ್ಟಾಗಿ ಆಡಿದ್ದು ಅವರೇ, ಯಾಕಂದರೆ ಎಲ್ಲ ಡ್ಯಾನ್ಸ್ ಟೀಚರ್ಸ್ ಕೂಡ ಅವರೇ ಹೇಳಿದ್ದು, ಅವರೇ ಚೆನ್ನಾಗಿ ಆಡಿದ್ದು ಅಂತ ಹೇಳ್ಬಿಟ್ಟು. ಅದಕ್ಕೆ ಹತ್ರದಿಂದ ಇದು ವೀಡಿಯೋ ನಾವು ಮಾಡಿದ್ದಲ್ಲ, ನಾವು ಸ್ವಲ್ಪ ಕ್ಲಾರಿಟಿ ಕಮ್ಮಿನೇ ಬಂದಿದೆ. ಇದು ಅವ್ರು ಟೀಚರ್ ಮಾಡಿ ಕಳಿಸಿದ್ದು ವೀಡಿಯೋ. ಮ್ಯೂಸಿಕ್ ನೋಡಿದ್ರಲ್ವ, ಆಂಜನೇಯ ಹಾಡು, ಅವರು ಚೆನ್ನಾಗಿ ಆಡ್ತಿದ್ರು, ತುಂಬ ಇಷ್ಟ ಆಯಿತು ಡ್ಯಾನ್ಸ್ ಕೂಡ ನನಗೆ. ಅದಕ್ಕೆ ಹಾಡಲ್ಲಿ ಅಪ್ಲೋಡ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆದರೆ ಹಾಡು ಅಪ್ಲೋಡ್ ಮಾಡೋಕ್ಕೆ ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನಿಮ್ಗೆ ಬೇಕಂದರೆ ಇದನ್ನು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ಇನ್ನು ಕಂಟಿನ್ಯೂ ಮಾಡ್ತಾ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ಅದು ನೋಡ್ಕೊಂಬಂದ್ಬಿಟ್ಟು ಫುಲ್ ವಾಯ್ಸ್ ಓವರ್ ನಾನು ಹಿಂಗೆ ಕೊಡೋಕ್ಕಾಗಲ್ವಲ್ಲ, ಅದಕ್ಕೆ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿ.
ಆ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಮನೆಗೆ ಬರೋಷ್ಟ್ರಲ್ಲಿ 10:20 ಆಯ್ತು ಅನಿಸುತ್ತೆ, ನಂಗೆ ಸರಿಯಾಗಿ ನೆನಪಿಲ್ಲ. ಎಲ್ಲ ಮಲ್ಕೊಂಡು ದೆವ್ವ ಫಿಲಮ್ ನೋಡ್ತಾ ಇದ್ವಿ. ನಾವು ಫ್ಯಾಮ್ಲಿ ಎಲ್ಲ ಸೇರಿಬಿಟ್ರೆ ಜಾಸ್ತಿ ನೋಡೋದೇ ದೆವ್ವ ಪಿಕ್ಚರು, ನಾರ್ಮಲ್ ಪಿಕ್ಚರ್ಸ್ ನೋಡಲ್ಲ. ಅದನ್ನೆಲ್ಲ ನೋಡಿ ಮಲ್ಕೊಂಡಷ್ಟರಲ್ಲಿ 12 ಗಂಟೆ ಆಯಿತು. ಬೆಳಿಗ್ಗೆ ಎದ್ದು ಲೇಟಾಗಿ ಲೇಸಿಯಾಗಿ ರೆಡಿ ಆಗ್ತಾ ಇದ್ದೀನಿ ಮುಳ್ಬಾಗಿಲು ಬರೋದಕ್ಕೆಲ್ಲ ಪ್ಯಾಕ್ ಮಾಡ್ತಿದ್ದೀವಿ. ಅದನ್ನೇ ಮಾತಾಡಿಕೊಂಡು ಎಲ್ಲ ಏನಾದರೂ ಮರ್ತೋಗ್ತೀನಿ ಅಂತ. ಯಾವಾಗೂ ಅವರು ಇಲ್ಲಿ ಬಂದರೆ ಏನೋ ಒಂದು ಮರ್ತೋಗಿ ಹೋಗ್ತಾರೆ, ನಾನು ಅಲ್ಲಿಂದ ಬಂದರೆ ಏನೋ ಒಂದು ಮರ್ತೋಗಿ ಬರ್ತೀನಿ ಅಂತೇಳ್ಬಿಟ್ಟು ನೀಟಾಗಿ ನೋಡಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಏನೋ ಮರ್ತೋಗ್ಬಾರ್ದು, ಮತ್ತೆ ಬರೋದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಬ್ಯಾಂಗ್ಳೂರಿಗೆ ಅಂತೇಳ್ಬಿಟ್ಟು, ಮತ್ತು ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ ಅಂತೇಳ್ಬಿಟ್ಟು. ಇಲ್ಲಿ ಅವನು ಕಾಲೇಜಲ್ಲಿ ಅವ್ನು ಆ್ಯನ್ಯುವಲ್ ಡೇ ಇದ್ದಾಗ ಯಾರನ್ನೂ ಪೇರೆಂಟ್ಸ್ ಅಲೋ ಮಾಡಲ್ಲ ಅಂತೆ ಅವ್ರ ಕಾಲೇಜಲ್ಲಿ. ಅವ್ರು ಮಾತ್ರ ಡ್ಯಾನ್ಸ್ ಆಡಿದ್ರು. ಅದಕ್ಕೆ ನಾನು ಇದ್ರಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಶಾರ್ಟಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಕೈ ಅಂದ. ಇವಾಗ ಫುಲ್ ವಿಡಿಯೋಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಅಂದ್ಕೊಳ್ಳಿ ಏನು ಕೈ ಅನ್ಕೊಂತಾನೋ ಇದರಲ್ಲಿ ಡ್ಯಾನ್ಸ್ ಆಡಿದ್ದು ನಾನು ನೋಡೋಕ್ಕಾಗಲಿಲ್ಲ. ವೀಡಿಯೋಲ್ಲಿ ನೋಡಿದ್ರೆ ಡೈರೆಕ್ಟಾಗಿ ನೋಡ್ಬೇಕಲ್ವ, ಅವಾಗೆ ಮಜ್ಜಾ ಅಂತೇಳ್ಬಿಟ್ಟು ಆಡಿಸ್ಬಿಟ್ಟು ಇಲ್ಲೆಲ್ಲ ಪ್ಯಾಕ್ ಮಾಡಿ ಮೋಕ್ಷಿತನ ಆಟ ಆಡಿಸ್ತಾ ಇದ್ದಾನೆ. ಊಟ ಕೂಡ ತಿನ್ನಿಸ್ಬಿಟ್ಟು, ಯಾಕಂದರೆ ಇನ್ನು ಮುಳ್ಬಾಗ್ಲಿಗೆ ಹೋಗೋವರೆಗೂ ಅವಳು ಬಸ್ಸಲ್ಲಿ ಒಂದೊಂದು ಸರಿ ತಿಂತಾಳೆ, ಒಂದೊಂದು ಸರಿ ತಿನ್ನೋದಿಲ್ಲ. ಅದಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟು ತಿನ್ನಿಸ್ಬಿಟ್ರೆ ಆಮೇಲೆ ಆರಾಮಾಗಿ ನಿದ್ದೆ ಮಾಡ್ತಾ ಹೋಗ್ಬೋದು ಅಂತೇಳ್ಬಿಟ್ಟು ಇಲ್ಲಿ ಆಟ ಆಡ್ತಾ ಇದ್ದಾನೆ. ಇನ್ನೇನು ಹೋಗ್ತಾ ಇದ್ದೀವಲ್ವ, ಎಲ್ಲ ಪ್ಯಾಕ್ ಮಾಡಿಕೊಂಡು ಆಟೋ ಬುಕ್ ಮಾಡಿಬಿಟ್ಟು ಆ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ನಾನು ಡಲ್ಲಾಗಿದೆ. ನನ್ನ ಫೇಸ್ ಸರಿಯಾಗಿ ನಿದ್ದೆನೇ ಇಲ್ಲ, ಒಂದು ವಾರದಿಂದ ಬೇಗ ಎದ್ದೇಳೋದು, ಹಂಗೆ ಸ್ವಲ್ಪ ಬೇಗ ಲೇಟಾಗೂ ಎದ್ದೇಳ್ತಿದ್ದೆ. ಅದನ್ನು ಫುಲ್ ಲೇಸಿ ಹೋಗಿದ್ದೆ ಅಲ್ಲಿದ್ದು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ನಾನ್ ವೆಜ್ ಎಲ್ಲ ಮಾಡಿದ್ದು ಅದನ್ನೆಲ್ಲ ತಿನ್ಕೊಂಡು ನೋಡಿ ಸುಬ್ಬು ಅವ್ರು ಬೆಳಿಗ್ಗೆ 10 ಗಂಟೆ 10:30ಗೆ ರೆಡಿಯಾಗಿ ಕುತ್ಕೊಂಬಿಟ್ಟಿದ್ರು. ನೀನು ಯಾವಾಗ ರೆಡಿ ಆಗ್ತೀಯ, ರೆಡಿ ಆಗೋ ನಾವು ಹೋಗೋಣ ಅವಾಗ ಅಂತೇಳ್ಬಿಟ್ಟು ನಾನು 12 ಗಂಟೆ 1 ಗಂಟೆವರೆಗೂ ಬರೋಲ್ಲ ಅಂತ ಹೇಳ್ಕೊಂಡಿದ್ದೆ. ಲಾಸ್ಟ್ 3 ಗಂಟೆಗೆ ಇಲ್ಲಿ ಬಿಡ್ತಾ ಇದ್ದೀವಿ. ಸ್ವಲ್ಪ ಬೇಗನೆ ಬಂದುಬಿಟ್ವಿ ಅಂತೇಳಿ ಹೇಳ್ತೀನಿ ಮುಳ್ಬಾಗಿಲಿಗೆ. ಯಾಕಂದರೆ ಫುಲ್ಲು ನಾವು ಹೋದಾಗೂ ಅಷ್ಟೇ, ಹೋಗೋವಾಗೂ ಗೊತ್ತಾಗಿಲ್ಲ, ಬೇಗ ಹೋಗ್ಬಿಟ್ವಿ. ಒಂದು 2.5-3 ಅವರ್ಸ್ಗೆಲ್ಲ ಬರೋವಾಗ ಅಷ್ಟೇ ಗೊತ್ತಾಗಲಿಲ್ಲ. ಈಸಿಯಾಗಿ ಹೋಗ್ಬಿಟ್ವಿ. ಇಲ್ಲಿ ಆಟೋ ಬುಕ್ ಮಾಡ್ಕೊಂಡು ಹೋಗ್ತೇವೆ. ನಮ್ಮ ಅತ್ತೆ ಅವ್ರು ಕೂಡ ಅಷ್ಟೇ, ಸುಬ್ಬು ಅವ್ರ ಮಮ್ಮಿ ಅವರು ಕೂಡ ಮಾರ್ತಳ್ಳಿಯಲ್ಲಿ ಇಳ್ಕೊತೀನಿ ಅಂತೇಳ್ಬಿಟ್ಟು ಹಂಗೆ ದಾರಿ ಎಲ್ಲ ಸಿಗುತ್ತಲ್ವ, ಅದಕ್ಕೆ ಆಟೋ ಎಲ್ಲ ಬಂದರು. ಅವ್ರನ್ನಲ್ಲೇ ಇಳಿಸ್ಬಿಟ್ಟು ಮತ್ತೆ ಇಲ್ಲಿ ಟಿಮ್ ಫ್ಯಾಕ್ಟ್ರಿ ಬಂದು ಇಲ್ಲಿ ಬಸ್ ಬಂದ ಮೇಲೆ ಒಂದು 2-3 ಮಿನಿಟ್ಸ್ 5 ಮಿನಿಟ್ಸ್ ಅಲ್ಲಿ ಸಿಕ್ತು. ನಾವು ಫಸ್ಟ್ ಬಸ್ ನಾವು ನೋಡಿದ ತಕ್ಷಣ ಫುಲ್ ರಶ್ ಇತ್ತು. ರಶ್ಶಲ್ಲಿ ನಾವು ಹೋಗೋದೇ ಇಲ್ಲ, ಸ್ವಲ್ಪ ಲೇಟ್ ಆದ್ರೇನು ಖಾಲಿ ಬಸ್ಸೇ ಹತ್ತು ಹೋಗ್ತೀವಿ. ನಿಂತ್ಕೊಂಡೆಲ್ಲ ಹೋಗೋಕ್ಕೆ ಚಾನ್ಸೇ ಇಲ್ಲ. ಕುತ್ಕೊಂಡ್ರೇ ನನಗೆ ಆಗಲ್ಲ ಬಸ್ಸಲ್ಲಿ ಹೋಗೋಕ್ಕೆ, ನಿಂತ್ಕೊಂಡು ಹೋಗೋಕ್ಕಾಗತ್ತಾ ನನಗೆ ಕೆಲವೊಬ್ಬರೇ ಆಗಲ್ಲ. ನಮ್ಮ ಮೋಸ್ಟ್ಲಿ ಮಾತ್ರ ಫುಲ್ ಎಂಜಾಯ್ ಮಾಡ್ತಾ ಬಂದ್ಲು. ಬರೋವಾಗ ನನ್ನ ತೊಡೆ ಮೇಲೆ ಕುತ್ಕೊಂಡ್ಬಂದ್ಲು 2 ಅವರ್ಸು. ಇವಾಗ ಅವರಪ್ಪ ಕೊಟ್ಬಿಟ್ಟಿದ್ದೀನಿ. ನನಗೂ ಅವ್ರ ಸಂಬಂಧ ಏನಂತ ಹಾಡುಗಳು ಕೇಳ್ತಾ ಆಜು ಮಹಲ್ ತಿನ್ಕೊಂಡು ವಿಕ್ಸ್ ಚಾಕ್ಲೇಟ್ಗಳು ತಿನ್ಕೊಂಡು ಬರ್ತಾ ಇರ್ತೀನಿ. ಫುಲ್ ಗಾಳಿ ಬಂದರೆ ಓಕೆನೆ, ಗಾಳಿ ಬಂದಿಲ್ಲ ಸ್ವಲ್ಪ ಕಷ್ಟ. ಎಲ್ಲ ಮುಗಿಸ್ಕೊಂಡು ಹಂಗೆ ಬರೋ ದಾರಿಯಲ್ಲಿ ನಾನು ನೋಡಿಕೊಂಡು ಬಂದೆ. ಉರ್ಸ್ಟೇ ಸ್ಟಾರ್ಟ್ ಆಗೋಗಿದ್ದೆ, ಅದಕ್ಕೆ ಹೋಗಬೇಕು ನೆಕ್ಸ್ಟ್ ಡೇ ಅಂತ ಹೇಳ್ಬಿಟ್ಟು ಸುಬ್ಬು ಅವ್ರಿಗೆ ಬಸ್ಸಲ್ಲೇ ಹೇಳ್ಬಿಟ್ಟೆ. ನಾನು ಬಂದಿದ್ದ ತಕ್ಷಣ ಫುಲ್ಲು ಮೆಸ್ಸಪ್ ಮಾಡಿಬಿಟ್ಟಿದ್ದೆ. ಹೋಗೋವಾಗ ಅದೆಲ್ಲ ಮೆಸ್ಸಪ್ ಕ್ಲಿಯರ್ ಮಾಡಿ ಮ್ಯಾಗಿ ಮಾಡ್ಕೊಂಬಂದಿದ್ದೆ ಅಲ್ಲಿಂದನೇ. ಆ ಮ್ಯಾಗಿನೇ ತಿನ್ನಿಸ್ತಾ ಇದ್ದೀನಿ. ಏನು 2 ಅವರ್ಸ್ ಅಷ್ಟೇ ತಾನೇ ಆಗಿರೋದು, ಏನೂ ಆಗಿರಲ್ಲ, ಚೆನ್ನಾಗಿತ್ತು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅವಳು ಡಿನ್ನರ್ಗೆ ಮ್ಯಾಗಿ ತಿನ್ನಿಸ್ತಾ ಇದ್ದೀನಿ. ಅವಳು ಡಿನ್ನರ್ ಮ್ಯಾಗಿ ತಿನ್ನಿಸ್ಬಿಟ್ಟು ನನಗೆ ಎಗ್ ರೈಸು ಕಬಾಬ್ ತೊಗೊಂಬರ್ತೀನಿ ಅಂತ ಸುಬ್ಬು ಅವರು ಹೋದರು. ಯಾಕಂದ್ರೆ ಮತ್ತೆ ಬಂದು ಇಷ್ಟು ಟಯರ್ಡ್ ಆಗಿರ್ತೀವಲ್ಲ, ಕುಕ್ ಮಾಡ್ಕೊಳಕ್ಕೆಲ್ಲ ಆಗಲ್ಲ. ನಾನು ಹೇಳಿದೆ ಕುಕ್ ಮಾಡ್ತೀನಿ ಕರ್ಡ್ ರೈಸ್ ಏನಾದರೂ ಅಂದರೆ, ಮತ್ತೆ ಸರಿ ಬಿಡು ಅಂತೇಳ್ಬಿಟ್ಟು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಳಾಗಿರುತ್ತಲ್ವ, ಒಂದು ವಾರ ಹೋಗಿದೆ, 8 ಡೇಸ್ 9 ಡೇಸ್ ಆಗ್ತಾ ಬರ್ತಿದೆ. ಸರಿ ಅಂತೇಳ್ಬಿಟ್ಟು ಅದಕ್ಕೆ ಇಲ್ಲಿ ಕಬಾಬು ಎಗ್ ರೈಸು ನನ್ನ ಫೇವ್ರೇಟ್ ಪ್ಲೇಸಲ್ಲಿ ತರಿಸ್ಕೊಂಡು ತಿಂತಾಯಿದ್ದೀನಿ. ನಾನು ಎಗ್ ರೈಸ್ ಅಷ್ಟೊಂದು ತಿನ್ನಲ್ಲ, ಕಬಾಬು ಅಷ್ಟೇ ಜಾಸ್ತಿ ಆಚೆ ತಿನ್ನಲ್ಲ. ಬಿರಿಯಾನಿ ತಿಂತೀನಿ, ಅವತ್ತು ಎಗ್ ರೈಸ್ ತಿನ್ನಲ್ಲ, ತುಂಬ ಕಡ್ಡಿಯಾಗಿರುತ್ತೆ ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮಲ್ಲಿ ತಿನ್ಬೇಕು. ನಮ್ಮ ಮಿಮ್ಮಿ ನೋಡಿ ಎಷ್ಟು ದಿನ ಆಗೋಯ್ತು, ನಮ್ಮ ಮಿಮ್ಮಿನ ಫುಲ್ಲು ಮಿಸ್ ಮಾಡ್ಕೊಂಡಿದ್ದೆ. ಡಲ್ಲಾಗಿ ನೋಡ್ತಿದ್ದಾಳೆ. ಸುಧವ್ರ ಮನೇಲಿ ಬಿಟ್ಬಿಟ್ಟು ಹೋಗಿದ್ದೆ. ಇದು ನೆಕ್ಸ್ಟ್ ಡೇ ಅದೇ ಉರ್ಸಿಗೆ ಹೋಗ್ತೀನಿ ಅಂತ ಹೇಳೋದ್ನಲ್ವ. ಇಲ್ಲಿ ವುಲನ್ ಸ್ವೆಟ್ರ್ ಹಾಕೊಂಡು ರೆಡಿ ಆಗಿನಿ. ಫುಲ್ಲು ಚಳಿ ಅಲ್ವಾ ಆಚೆ. ಮೋಕ್ಷಿತ ಅವರು ಸುಬ್ಬು ಅವರು ಎಲ್ಲ ಪ್ಯಾಕಪ್ ಆಗಿದ್ದಾರೆ ಚಳಿಗೆ ಆಚೆಗೆ. ಮೋಕ್ಷಿತ ನೋಡಿ ಹೋಗೋವಾಗ ಕ್ಯೂಟಾಗಿರ್ತಾಳೆ, ಬರೋವಾಗೆ ಅಳ್ತಾಳೆ. ಒಂದೊಂದ್ಸರಿ ಹೆಂಗೆ ಮೂಡಿರುತ್ತೋ ಹಂಗಂಗೆ ಅವಳಿಗೆ ಹೊಟ್ಟೆ ತುಂಬ್ಕೊ ತಿನ್ನಿಸ್ಬಿಟ್ಟಿದ್ದೀನಿ, ಏನು ಅಳ್ಬಾರ್ದು ಕೇಳಬಾರ್ದು ಅಂತೇಳ್ಬಿಟ್ಟು. ಇಲ್ಲಿ ನಾವು 7 ಗಂಟೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಬೇಗನೆ ಹೋಗೋಣ ಅಂದ್ಕೊಂಡು ಒಂದು 6:30ಗೆಲ್ಲ, ಆದರೆ ಲೇಟ್ ಆಗೋಯ್ತು. ಅಕಸ್ಮಾತ್ ಅದು ಯಾವಾಗ ಆ್ಯಕ್ಚುಲಿ ನಡೆಯೋ ಕೆಲಸಗಳು ಯಾವಾಗ ಹುಡುಗಿರ್ದು ಲೇಟ್ ಆಗೋಗುತ್ತೆ ಅಂದ್ಕೊಂಡು ಟೈಮ್ಗಿಂತ ಸ್ವಲ್ಪ. ಇಲ್ಲಿ ಉರ್ಸಿಗೆ ಬಂದ್ವಿ, ಎಲ್ಲ ತುಂಬ ಜನ ಇದ್ದರು. ಅಂದರೆ ನಾವು ಹೋಗೋವಾಗ ಸ್ವಲ್ಪ ಕಮ್ಮಿನೇ ಅನ್ನಿಸ್ತು, ಜನ ಕಮ್ಮಿ ಅನ್ನಿಸ್ತು. ನಾವು ಸಂಡೇ ಬರೋವಾಗ ನೋಡಿದಾಗ ಫುಲ್ಲು ರಶ್ ಇತ್ತು, ತುಂಬ ರಶ್ ಇತ್ತು. ಎಲ್ಲ ನೋಡ್ಕೊಂಡು ಹೋಗ್ತೇನೆ, ತುಂಬ ಚೆನ್ನಾಗಿರುತ್ತೆ ಎಲ್ಲ. ಆದರೆ ನನಗೆ ಆನ್ಲೈನ್ ಬಂದಿದ್ದು ಆನ್ಲೈನೇ ಬೆಸ್ಟ್ ಅನಿಸುತ್ತೆ. ಇಲ್ಲೆಲ್ಲ ನೋಡೋಕ್ಕೆ ಎಂಜಾಯ್ ಅಷ್ಟೇ, ತೊಗೊಳಕ್ಕೆಲ್ಲ ಕಮ್ಮಿನೇ ಅಂತ ತೊಗೊಳೋದು. ನನಗೇನು ತೊಗೊಬೇಕು ಅನಿಸಿಲ್ಲ ಈ ಸಲ ಅಂತೂ. ಹೋದ ಸಲ ಅಂತೂ ತುಂಬ ಶಾಪಿಂಗ್ ಮಾಡಿದ್ದೆ, 1,500-2,000 ರೂಪಾಯಿ ಶಾಪಿಂಗ್ ಮಾಡಿದ್ದೆ. ಈ ಸಲ ಕಮ್ಮಿ, ತುಂಬ ಕಮ್ಮಿ. ಲಾಸ್ಟಲ್ಲಿ ನೋಡಿಸ್ತೀನಿ ನಾನು ಏನೇನು ತೊಗೊಂಡಿದ್ದೀನಿ ಅದೆಲ್ಲ ಕೂಡ.
ಕೂಡ ಇವು ಶಾರ್ಟ್ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಅದರಲ್ಲಿ ನೋಡ್ಬೋದು. ಅದು ಜಾಸ್ತಿ ನೋಡ್ಸೋಕ್ಕಾಗಲ್ಲ, ಅದಕ್ಕೆ ಫುಲ್ ವೀಡಿಯೋ ಕೂಡ ಮಾಡ್ಕೊಂಡೇ ಇರಲಿ ಅಂತ ಹೇಳ್ಬಿಟ್ಟು ಮಾಡೋದೇ ಯಾವಾಗ ಒಂದ್ಸರಿ ಅದಕ್ಕೆ ಮಾಡೋಣ ಎಲ್ಲ ಕೂಡ ಅಂತ ಹೇಳ್ಬಿಟ್ಟು ಎಲ್ಲ ಸುತ್ತೋದಿತ್ತು. ಫಸ್ಟು ನಾನು ಚಿಕ್ಕವಾಗೆಲ್ಲ ಇಲ್ಲಿರೋ ಐಟಮ್ಸ್ ಎಲ್ಲ ಸುತ್ತಬಿಟ್ಟಿದ್ದೀನಿ. ಇವಾಗ ಸುತ್ತಬೇಕಂದ್ರೆ ಆಗಲ್ಲ, ನನ್ನ ಕೈಲಿ ಕಣ್ಣು ಸುತ್ತುತ್ತೆ, ವಾಮಿಟ್ ಬಂದಂಗೆಲ್ಲ ಆಗುತ್ತೆ. ಫಸ್ಟೆಲ್ಲ ಆ ಥರ ಆಗ್ತಾ ಇರಲಿಲ್ಲ. ಆಮೇಲೆ ಗೋಬಿ ಮಂಚೂರಿ ತಿನ್ನೋಣ, ಗೋಬಿ ಮಂಚೂರಿಗೆ ಬಂದ್ವಿ. ಯಾಕಂದರೆ ಫುಲ್ಲು ಹೊಟ್ಟೆ ಹಸ್ತಾಯಿತ್ತು. ನಾವು ಮಧ್ಯಾಹ್ನ ಕೂಡ ಏನೂ ತಿಂದಿಲ್ಲ ಅನಿಸುತ್ತೆ ನಂಗೆ ನೆನಪಿರೋಂಗೆ. ಅದಕ್ಕೆ ಗೋಬಿ ತೊಗೊಂಡು 1 ಪ್ಲೇಟ್ ತೊಗೊಂಡು ಇಬ್ಬರು ಶೇರ್ ಮಾಡ್ಕೊಂಡು ತಿನ್ನೋಣ. ನಂಗೆ ಜಾಸ್ತಿ ತಿಂದರೆ ಅದು ಆಗಲ್ಲ, ಸೆಟ್ ಆಗಲ್ಲ ಹೆಲ್ತ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿನ್ಕೊಂಡು ಹಂಗೆ ಇನ್ನೂ ಪ್ಲೇಸಸ್ ಎಲ್ಲ ಇತ್ತು ಸುತ್ಕೊಂಡು ನೋಡ್ತಾ ಇದ್ದೀವಿ. ಇನ್ನು ಬೇರೆ ಐಟಮ್ಸ್ ಕೂಡ ನಾವೇನು ತಿನ್ನಲ್ಲ ಅಷ್ಟೊಂದಲ್ಲಿ. ತಿಂದರೆ ಮಸಾಲೆ ಪುರಿ, ಪಾನಿಪುರಿ ಆ ಥರ. ಮೋಕ್ಷಿತ ನಿಂತ್ಕೊಂಡು ಸುತ್ತಾ ಸುಬ್ಬು ಅವ್ರ ಕೈನೋ ಬಂದಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಪೈನಾಪಲ್ ತೊಗೊಂಡು ತಿಂತಾಯಿದ್ರು. ಪೈನಾಪಲ್ ಅಂದರೆ ಸುಬ್ಬು ಅವ್ರಿಗೆ ಇಷ್ಟ, ನನಗೂ ಇಷ್ಟನೇ. ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದಕ್ಕೆ ಅವರು ತೊಗೊಂಡು ನನಗೂ ಸ್ವಲ್ಪ ತಿನ್ನಿಸ್ತಾರೆ. ಮೋಕ್ಷಿತ ಎತ್ಕೊಂಡು ಇದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದ ಐಟಮ್ಸು. ನಾನು ಏನೇ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ನೋಡಿಸ್ತೀನಿ ನೋಡಿ. ಕಮ್ಮಿ ಮಾಡಿದೆ, ಅಲ್ಲಿ ಏನು ಕಲೆಕ್ಷನ್ಸ್ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಏನು ತೊಗೊಬೇಕನ್ಸು, ಸ್ವಲ್ಪ ಚೈನ್ ಒಂದು ಇಷ್ಟ ಆಯಿತು, ಅದನ್ನು ತೊಗೊಂಡಿಲ್ಲ. 100 ರೂಪಾಯಿ ಅಂತ ಹೇಳಿ ಸುಮ್ಮನೆ ಈ ನಡುವೆ ಫುಲ್ ಶಾಪಿಂಗ್ ಆಗಿದೆ, ಟ್ರಾವೆಲಿಂಗ್ ಆಗಿದೆ. ಅದಕ್ಕೆ ನಾನು ಏನು ತೊಗೊಬೇಕು ಅಂದ್ಕೊಂಡಿಲ್ಲ. ಆದರೆ ಯಾವಾಗೂ ಸುಮ್ಮನೆ ಕೂತ್ಕೋ. ಯಾವಾಗೂ ವರ್ಷ ನಮ್ಮ ಮಮ್ಮಿ ಡಿಸ್ಟರ್ಬ್ ಮಾಡ್ತಾರೆ. ಯಾವಾಗೂ ವರ್ಷ ನಾವು ಹೋಗ್ತಾನೆ ಇರ್ತೀನಿ ಊರ್ಸಿಗೆ. ಏನು ಶಾಪಿಂಗ್ ಮಾಡ್ದಿರ ಹೋಗಲಿ, ಅದಕ್ಕೆ ಹೋಗ್ಬಿಟ್ಟು ಬಂದೆ. ಅದೊಂಥರ ಮತ್ತೆ ಮಿಸ್ ಆದಂಗೆ ಫೀಲಿಂಗ್ ಇರಬಾರ್ದು ಅಂತ ಹೇಳ್ಬಿಟ್ಟು ಹೋಗಿ ನನಗೇನು ಇಷ್ಟ, ನಾನು ಏನೂ ಬೇಕಾಗಿದ್ದಿಲ್ಲ, ಆದರೆ ಕ್ಯೂಟ್ ಅನ್ಸುತ್ತೆ ತೊಗೊಂಬಂದೆ. ಈ ಕಿಚನ್ ಅಂತ ತೊಗೊಂಡೆ, 50 ರೂಪೀಸ್ ಅಂತ ಕ್ಯೂಟಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಬ್ಯಾಗಿಗೆ ಹಾಕೋಕ್ಕೆ. ಆಮೇಲೆ ಬರ್ಡ್ಸು ಈ ಥರ ಒಂದು ಕ್ಲಿಪ್ಪು 20 ರೂಪೀಸ್ ಇದೆಲ್ಲ, ಇದು 20ನೇ. ಮತ್ತು ಇದೊಂದು ಪರ್ಪಲ್, ಎಲ್ಲ ಪರ್ಪಲ್ ಇರುತ್ತೆ ಗೊತ್ತಲ್ಲ, ಕೊರಿಯನ್ ಫ್ಯಾನ್. ಆಮೇಲೆ ಇದೊಂದು ಕ್ಲಿಪ್ಪು ಚೆನ್ನಾಗಿದೆ ಅನ್ನಿಸ್ತು, ಕ್ಯೂಟಾಗಿ. ಇದೊಂದು ಮತ್ತು ಇದೊಂದು ಕ್ಲಿಪ್ಪು ಮತ್ತು ಇದೊಂದು ಕ್ಲಿಪ್ಪು ಎಲ್ಲ 20 ಮೇಲೆ. ಇದೊಂದು ಕ್ಲಿಪ್ಪು, ಇದು ಮಾತ್ರ 50 ರೂಪೀಸು. ಇಷ್ಟೇ ನಾನು ತೊಗೊಂಬಂದಿದ್ದೇನು ತೊಗೊಂಬಂದಿಲ್ಲ. ಹೋದ ವರ್ಷ ಜಾಸ್ತಿ ಶಾಪಿಂಗ್ ಮಾಡ್ಕೊಂಬಂದೆ, ಈ ವರ್ಷ ಕಮ್ಮಿ ಶಾಪಿಂಗ್ ಮಾಡಿದ್ದೀನಿ ಅಷ್ಟೇ. ನನಗೇನು ಇಷ್ಟ ಆಗಿಲ್ಲ. ಇವಾಗ ಚಿಕನ್ ತೊಗೊಂಬಂದಿದ್ವಿ, ಚಿಕನ್ ಗ್ರೇವಿ ಮಾಡಿ ಕಬಾಬ್ ಮಾಡ್ಕೊಂಬಿಟ್ಟು ನಮ್ಮ ಮಮ್ಮಿ ನೋಡಿ ಸೌಂಡ್ ಮಾಡ್ತಿದ್ದಿಲ್ಲ. ನಾವು ಹೋಗ್ಬಿಟ್ಟು ಬರೋಷ್ಟರಲ್ಲಿ ಅದು ಅನ್ನ ಎಲ್ಲ ಚೆಲ್ಲಿ, ಮತ್ತು ನೋಡಿ ಅಲ್ಲಿ ಸುಬ್ಬು ಅವ್ರು ಆಚೆ ಹೋಗಿದ್ದಾರೆ ಅಂತ ಬಡ್ಕೊತಿದ್ದಾಳೆ. ನಮ್ಮ ಮೋಕ್ಷಿತ ಲಾಸ್ಟಲ್ಲಿ ಹತ್ಬಿಟ್ಲು ಗೈಸ್, ಇದನ್ನು ತೊಗೊಳೋವಾಗ ಇದನ್ನು ಇವೆರಡು ತೊಗೊಳೋವಾಗ ಹತ್ಬಿಟ್ಲು. ಸರಿ ಅಂತ ಇನ್ನೇನು ತೊಗೊಂಡಿರೋ ನೋಡ್ಕೊಂಡ್ಬಂದ್ಬಿಟ್ಟು ಅಷ್ಟಲ್ಲಿ ಬಂದ್ಬಿಟ್ಟಿದ್ವಿ ಮುಕ್ಕಾಲು ಭಾಗ ಆಚೆಗೆ. ತತ್ಲು ಅಂತ ಹೇಳ್ಬಿಟ್ಟು ಸಡನ್ನಾಗಿ ಟಕ್ ಅಂತ ಬಂದ್ವಿ. ಅವಳಿಗೆ ಚೆನ್ನಾಗಿ ಆಡ್ಕೊಂಡು ಸಡನ್ನಾಗಿ ಹತ್ಬಿಡ್ತಾಳೆ, ಅದಕ್ಕೆ ಬಂದ್ಬಿಟ್ವಿ. ಇವಾಗ ಕುಕ್ ಮಾಡ್ಕೊಂಡು ತಿನ್ನಬೇಕು ಅಷ್ಟೇ. ವಿಡಿಯೋ ನೆಕ್ಸ್ಟ್ ವಿಡಿಯೋ ಸಿಗೋಣ, ಬಾಯ್. ಈ ಥರ ರೆಡಿ ಮಾಡಿದ್ದೀನಿ.